ಮೇಡಮ್, ಸೆಂಟ್ರಲ್ ಗೌರ್ಮೆಂಟಿಂದ ರಾಜ್ಯ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ ಅಂತೆ. ನಮ್ಮ ತೆರಿಗೆ ಪಾಲು ಏನೂ ಕೊಡ್ತಾ ಇಲ್ವಂತೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಕಾರಣಕ್ಕಾಗಿಯೇ ಇವರನ್ನು ಮಲತಾಯಿ ಮಗನ ಥರನೇ ಟ್ರೀಟ್ ಮಾಡ್ತಾ ಇದ್ದಾರಂತೆ. ಹೋದರೆ ಅಪಾಯಿಂಟ್ಮೆಂಟ್ ಕೊಡಲ್ವಂತೆ. 100 ಕಂಪ್ಲೇಂಟ್ಗಳಿದ್ದಾವೆ. ಇದೇ ನಾನು ಹೇಳೋದಲ್ಲ, ಅದು ಸುಳ್ಳಿನ ಪಕ್ಷವಾಗಿ ಬದಲಾಯಿಸಿದ್ದಾರೆ. ತೆರಿಗೆ ಪಾಲು ನಮ್ಗೆ ಕೊಟ್ಬಿಡಿ ಅಂತ ಕೇಳ್ತಾ ಇದ್ರು, ಆದ್ರೂ ಕೊಡ್ತಾ ತೆರಿಗೆ ಇಲ್ವಂತೆ. ಪಾಲು ಮೊದಲಕ್ಕಿಂತ ಯು ಪಿ ಎ ಸರ್ಕಾರ ಇದ್ದಿದ್ದಕ್ಕಿಂತ ಈಗ ಹೆಚ್ಚಾಗಿ, ಅದಕ್ಕಿಂತ ಒಂದು 10 ಪಟ್ಟು ಈಗ ಜಾಸ್ತಿ ಆಗಿದೆ ಅನ್ನೋಂಥ ವಿಚಾರವನ್ನು ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟಲ್ಲಿ ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆ ಅವಧಿಯಲ್ಲಿ ಏನು ನಡೆದಿತ್ತು ರಿಪೋರ್ಟು ಇವಾಗಲೂ ಒಂದು ವೈಟ್ ಪೇಪರ್, ಶ್ವೇತಪತ್ರವನ್ನೇ ಅವರು ಬಿಡುಗಡೆ ಮಾಡಿ ತೋರಿಸಿದ್ದಾರೆ. ಅದನ್ನು ಯಾರು ಇವರು ಒಪ್ಪೋದಿಲ್ಲ. ನೀವು ಮಾಡಿರೋವಂಥ ಈ ಫ್ರೀಬಿಗಳ ಎಡವಟ್ಟೇನಿದೆ ಅದರ ಪರಿಣಾಮ ಇವಾಗ ನೀವು ಅನುಭವಿಸ್ತಾ ಇರೋದು. ಸೊ ನಾವೀಗ ಫ್ರೀಬಿಗಳು ಕೊಟ್ಟು ನಮ್ಗೆ ದುಡ್ಡಿಲ್ಲ, ನೀವು ಅಡಿಷ್ನಲಿ ದುಡ್ಡು ಕೊಡಿ ಅಂದರೆ ಯಾವ ಸರ್ಕಾರನೂ ಒಪ್ಪೋದಿಲ್ಲ. ಯಾಕಂದರೆ ಅಲ್ಲಿ ಸರ್ಕಾರ, ಈಗ ನೀವು ಬೆಂಗಳೂರಲ್ಲಿ 90% ಟ್ಯಾಕ್ಸ್ ಕಟ್ಟೋರು. ನಮ್ಮ ಪಾಲು ತೆರಿಗೆ ಎಲ್ಲಿಂದ ಬರ್ತಾ ಇದೆ ಅಂದರೆ ಬೆಂಗಳೂರಿಂದ ಬರ್ತಾ ಇದೆ. ಹಾಗಾದರೆ ಬೆಂಗಳೂರಿನವ್ರು ಹೇಳ್ಬೋದಾ, ನಾವು ಮಂಡ್ಯಕ್ಕೆ ಕೊಡಲ್ಲ, ನಾವು ಉತ್ತರ ಕರ್ನಾಟಕಕ್ಕೆ ಕೊಡಲ್ಲ, ನಾವು ಕಟ್ಟೋ ಟ್ಯಾಕ್ಸ್ನ ನೀವು ಅಲ್ಲಿ ಯಾಕೆ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಅಂತ ಕೇಳೋದು ಓಕೆನಾ ನಿಮ್ಗೆ? ಹಂಗಾದರೆ ಏನು ಆನ್ಸರ್ ಕೊಡ್ತೀರಾ ಅವಾಗ ನೀವು? ತೆರಿಗೆ ಅನ್ನೋದು ಆ ರೀತಿ ಯಾವ ಒಂದು ಫೆಡರಲ್ ಸ್ಟ್ರಕ್ಚರಲ್ಲಿ ಎಲ್ಲೂ ನಡೆಯಲ್ಲ, ಯಾವ ದೇಶದಲ್ಲೂ ನಡೆಯಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.